ಇನಿಷಿಯೇಟಿವ್ ಪ್ರೋಗ್ರಾಮ್ ಇದೆ. ಐ ಥಿಂಕ್ ಅದ್ರ ಬಗ್ಗೆ ನಾನು ನಿಮಗೆ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಲಾಸ್ಟ್ 20 ಡೇಸ್, ಆಲ್ಮೋಸ್ಟ್ 30 ಡೇಸ್ ಐ ಥಿಂಕ್ ಏನೇನ್ ಡೆವಲಪ್ಮೆಂಟ್ ಆಯ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಬೇಸಿಕಲಿ ನಾವು ಬಂದು ಮೇಜರ್ಲಿ ಫೋಕಸ್ ಮಾಡಿರೋದು ಲರ್ನಿಂಗ್ ಪ್ಲಾಟ್ಫಾರ್ಮ್, ಅಂದ್ರೆ ಎಜುಕೇಶನ್ ಪ್ಲಾಟ್ಫಾರ್ಮ್ ಇದೆ ನಮ್ದು. ಡೆಫಿನೆಟ್ಲಿ ಅಪ್ಲಿಕೇಶನ್ ಇದೆ, ಪ್ಲೇಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ, ಆಲ್ ಇಂಡಿಯಾ ಆಕ್ಸೆಸ್ ಇದೆ. ಇದು ನಮ್ಗೆ ಕೋರ್ ಪ್ರಾಡಕ್ಟ್ ಇದೆ. ಓಕೆ, ಸೊ ಜೊತೆಗೆ ಅಡಿಷನಲ್ ಬೆನಿಫಿಟ್ ಪ್ರೋಗ್ರಾಮ್ ಅಂತ ಹೇಳಿ ಕಾರ್ಡ್ಸ್, SVY ಕಾರ್ಡ್ಸ್ ನ ಕೂಡ ಇಂಟ್ರೊಡ್ಯೂಸ್ ಮಾಡಿದೀವಿ. ಅದರಲ್ಲಿ ಕ್ಲಾಸ್ 1 to 10 ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಲ್ ಓವರ್ ಇಂಡಿಯಾ, ಓಕೆ, ಹೆಲ್ತ್ ಇನ್ಶೂರೆನ್ಸ್, ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಜೊತೆಗೆ ಸ್ಕಾಲರ್ಶಿಪ್ ಬೆನಿಫಿಟ್ಸ್ ನ ತಗೊಳ್ಬಹುದು. ಇಟ್ಸ್ ಅಡಿಷನಲ್ ಬೆನಿಫಿಟ್ಸ್. ಜೊತೆಗೆ ಭವಿಷ್ಯ ನಿಧಿ ಯೋಜನಾ ಪ್ರೋಗ್ರಾಮ್ ಕೂಡ ಇದೆ, ಅಂದ್ರೆ BNY ಪ್ರೋಗ್ರಾಮ್, ಅಂದ್ರೆ ಕ್ಯಾಶ್ ಬ್ಯಾಕ್, ಸ್ಕಾಲರ್ಶಿಪ್ಸ್, ಎಮರ್ಜೆನ್ಸಿ ಫಂಡ್ಸ್, ಬೋನಸ್, ಈ ತರದ ಬೆನಿಫಿಟ್ಸ್ ಪ್ರೋಗ್ರಾಮ್. ಸೊ ಇದು ನಮ್ಗೆ ಅಬೌಟ್ 10 ಇಯರ್ಸ್ ಇರ್ತಕ್ಕಂಥವ್ರು ಯಾವ್ದಾದ್ರು ಅಪ್ಲೈ ಮಾಡಿ ತಗೋಬಹುದು. ಸೊ ಮೇಜರ್ ಆಗಿ ಇದ್ರ ಜೊತೆಗೆ ಅಡಿಷನಲ್ ಆಗಿ ನಾವು ಒಂದು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಒಂದು ಪ್ರಾಡಕ್ಟ್ ನ ಕೂಡ ಡಿಸೈನ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದ್ರ ಬಗ್ಗೆ ಡೀಟೇಲ್ಡ್ ಪ್ರಾಡಕ್ಟ್ PDF ಫೈಲ್ ನಾನು ಆಲ್ರೆಡಿ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೆ. ಅದ್ರದ್ದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಎಕ್ಸ್ಟೆಂಡ್ ಡಿಜಿಟಲ್ ಸೊಲ್ಯೂಷನ್ಸ್ ಅಂತ ಹೇಳಿ ಕಾಸ್ಮೆಟಿಕ್ ಪ್ರಾಡಕ್ಟ್ ಮತ್ತೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅದು. ಓಕೆ, ಸೊ ಬೇಸಿಕಲಿ ಲಾಸ್ಟ್ 20 ಡೇಸ್ ಇಂದ ನಾವು ಅದೇ ಪ್ರಾಜೆಕ್ಟ್ ಮೇಲೆ ನಾವು ಇನ್ವಾಲ್ವ್ ಆಗಿದ್ದು. ಸೊ ಜೊತೆಗೆ ನಮ್ಮ ಅಪ್ಸ್ಕಿಲ್ ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ನ ಕೂಡ ಮಾಡಿದೀವಿ. ಆಪ್ ಅಲ್ಲಿ ಆಗಿರ್ಬೋದು, ಲಾಗಿನ್ ಡೈರೆಕ್ಟ್ ಸ್ಟೂಡೆಂಟೇ ಡೈರೆಕ್ಟ್ ಲಾಗಿನ್ ಆಗೋ ತರ, ಅಥವಾ ನೀವು ಸಪೋಸ್ ಯಾವ್ದಾದ್ರು SVY ಕಾರ್ಡ್ಗೆ ಮುಂಚೆ ನಾವು ಮ್ಯಾನ್ಯುವಲಿ ನೀವು ಗೂಗಲ್ ಫಾರ್ಮ್ ನ ಫಿಲ್ ಮಾಡ್ತಾ ಇದ್ರಿ, ಪೇಮೆಂಟ್ ಸ್ಕ್ಯಾನರಿಂಗ್ ಮಾಡ್ತಾ ಇದ್ರಿ, ಜೊತೆಗೆ ಡೀಟೇಲ್ ಫಿಲ್ ಮಾಡಿದ ನಂತರ ಸ್ಟೂಡೆಂಟ್ ಗೆ ಜನರೇಟ್ ಆಗ್ತಾ ಇತ್ತು ಕರೆಕ್ಟ್ ಕಾರ್ಡ್. ಬಟ್ ಇವಾಗ ನಾವ್ ಯಾವ ತರ ಇಂಟಿಗ್ರೇಟ್ ಮಾಡ್ತಾ ಇದೀವಿ ಅಪ್ಲಿಕೇಶನ್ ಅಂದ್ರೆ, ಇಂಡಿಯಾದಲ್ಲಿ ಯಾರಾದ್ರೂ ನಮ್ಮ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡ ನಂತರ ಅವ್ರಿಗೆ ಒನ್ ಟೈಮ್ ಡೈರೆಕ್ಟ್ ಅಪ್ಲಿಕೇಶನ್ ಅಲ್ಲೇನೆ ಒಂದು ಕ್ಲಾಸಸ್ ಸಿಗುತ್ತೆ. ಡೈರೆಕ್ಟ್ ಇವಾಗ ನಾವು ಆಪ್ ನ ಡೌನ್ಲೋಡ್ ಮಾಡಿದ್ಮೇಲೆ ಹೇಗೆ ನಮ್ಗೆ ಲಾಗಿನ್ ಮಾಡಿ ಕ್ಲಾಸಸ್ ನ ಪಾರ್ಟಿಸಿಪೇಟ್ ಮಾಡ್ತೀವಿ, ಆಕ್ಸೆಸ್ ಇರುತ್ತೆ, ಅದೇ ರೀತಿ SVY ಬೆನಿಫಿಟ್ ಕಾರ್ಡ್ ನು ಕೂಡ ಸ್ಟೂಡೆಂಟ್ ಡೈರೆಕ್ಟ್ ಆಗಿ ಅವರು ಡೀಟೇಲ್ಸ್ ನ ಅಪ್ಲೈ ಅಂದ್ರೆ ಟೈಪ್ ಮಾಡಿ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿ ಕಾರ್ಡ್ ನ ಡೈರೆಕ್ಟ್ ಜನರೇಟ್ ಮಾಡ್ಕೊಳ್ಬಹುದು. ಸೊ ಈ ತರ ಫೀಚರ್ಸ್ ನ ಆಡ್ ಮಾಡ್ತಾ ಇದೀವಿ. ಓಕೆ, ಯಾಕೆ ಅಂದ್ರೆ ಅಲ್ಲಿ ನಮ್ಗೆ ಟೈಮ್ ಸೇವ್ ಆಗುತ್ತೆ, ಗೂಗಲ್ ಫಾರ್ಮ್ ಕೆಲಸ ಇರೋದಿಲ್ಲ, ಟೈಮ್ ಕನ್ಸ್ಯೂಮಿಂಗ್ ಇರೋದಿಲ್ಲ. ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಓನ್ ಆಗಿ ಯಾರ್ ಬೇಕಾದ್ರೂ ಸರ್ಟಿಫಿಕೇಟ್ ನ ಡೈರೆಕ್ಟ್ ಆಗಿ ಜನರೇಟ್ ಮಾಡ್ಕೊಂಡು ಬೆನಿಫಿಟ್ ನ ಆಕ್ಸೆಸ್ ಮಾಡೋ ತರ ನಮ್ಮ ಆಪ್ ನ ಡೆವಲಪ್ ಮಾಡ್ತಾ ಇದೀವಿ. ಕ್ಲಿಯರ್? ಐ ಥಿಂಕ್ ಎಲ್ಲರಿಗೂ ಕ್ಲಾರಿಟಿ ಇದೆ. ಓಕೆ, ಸೊ ನೀವು ಯಾವ ಸ್ಟೂಡೆಂಟ್ ಬೇಕಾದ್ರೂ ನೀವೇ ಓನ್ ಆಗಿ ನಮ್ಮ ಆಪ್ ನ ಡೌನ್ಲೋಡ್ ಮಾಡಿ ಅವ್ರದ್ದು ಡೀಟೇಲ್ಸ್ ಅಲ್ಲೇ ಅವ್ರಿಗೆ ಅಪ್ಲೋಡ್ ಮಾಡಿಸಬಹುದು. ನೀವಾದ್ರೂ ಅಪ್ಲೋಡ್ ಮಾಡಬಹುದು, ಇಲ್ಲ ಅವರಾದ್ರೂ ಡೈರೆಕ್ಟ್ ಆಗಿ ಓನ್ ಆಗಿ ಡೀಟೇಲ್ಸ್ ನ ಅಪ್ಲೋಡ್ ಮಾಡಿ ಸರ್ಟಿಫಿಕೇಟ್ ಅಂದ್ರೆ ಪೇಮೆಂಟ್ ಆನ್ಲೈನ್ ಅಲ್ಲೇ ಡೈರೆಕ್ಟ್ ಪೇಮೆಂಟ್ ಮಾಡಿ ಸರ್ಟಿಫಿಕೇಟ್ ಡೈರೆಕ್ಟ್ ಜನರೇಟ್ ಮಾಡ್ಕೊಳ್ಬಹುದು ಇನ್ಸ್ಟೆಂಟ್ ಆಗಿ. ಸೊ ಇದು ಬಂದ್ರೆ ನಿಮ್ಗೆ ಟೈಮ್ ಸೇವ್ ಆಗುತ್ತೆ, ಜೊತೆಗೆ ಇನ್ಸ್ಟೆಂಟ್ ಆಗಿ ಸರ್ಟಿಫಿಕೇಟ್ ಸಿಗುತ್ತೆ. ಮೂರನೇದು, ನಮ್ಮ ಅಪ್ಲಿಕೇಶನ್ ಅಲ್ಲೇ ಲಾಗಿನ್ ID ಕ್ರೆಡೆನ್ಶಿಯಲ್ಸ್ ಕೂಡ ಸ್ಟೂಡೆಂಟ್ ಆಕ್ಸೆಸ್ ಮಾಡಬಹುದು. ಅಂದ್ರೆ ಈಗ ಒನ್ ಪೋರ್ಟಲ್ ಲಾಗಿನ್ ಆಗೋದಕ್ಕೆ ಅಂದ್ರೆ ಸರ್ಟಿಫಿಕೇಟ್ ಜನರೇಟ್ ಆಗೋದಕ್ಕೆ, ಎರಡನೇದು ಅವರಿಗೆ ಲಾಗಿನ್. ಸೊ ಎಕ್ಸಾಂಪಲ್ ನಿಮ್ಗೆ ಆಪ್ ನ ನಾನು ಶೋಕೇಸ್ ಮಾಡೋದಾದ್ರೆ, ಶೇರ್ ಮಾಡ್ತಾ ಇದ್ದೀನಿ. ಸೊ ಸ್ಕ್ರೀನ್ ವಿಸಿಬಲ್ ಇದೆ ಅಲ್ವಾ? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ನನಗೆ ಕನ್ಫರ್ಮ್ ಮಾಡಿ. ಇದೆ ಸರ್. ಓಕೆ, ಪರ್ಫೆಕ್ಟ್, ಥ್ಯಾಂಕ್ ಯು. ಫಸ್ಟ್ ಪೇಜ್ ಏನಿದೆ, ಇದು ನಮ್ಗೆ ಆಪ್ ಕ್ಲಾಸಸ್ ಆಕ್ಸೆಸ್ ಮಾಡಬಹುದು. ಸ್ಟೂಡೆಂಟ್ ಫ್ರಮ್ ನರ್ಸರಿ ಟು PUC ಕ್ಲಾಸಸ್ ಆಕ್ಸೆಸ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವರಿಗೆ ಲಾಗಿನ್ ID ಕ್ರೆಡೆನ್ಶಿಯಲ್ ಕೇಳುತ್ತೆ. ಸಪೋಸ್ ಫಸ್ಟ್ ಟೈಮ್ ಲಾಗಿನ್ ಮಾಡೋರು ಇತ್ತಂದ್ರೆ ಸೈನ್ ಅಪ್ ಮಾಡಿ ಡೀಟೇಲ್ಸ್ ಎಂಟ್ರಿ ಮಾಡಿ ಪಾಸ್ವರ್ಡ್ ಲಾಗಿನ್ ID ಕ್ರಿಯೇಟ್ ಮಾಡ್ಕೊಂಡು ಆಕ್ಸೆಸ್ ಮಾಡ್ತಾರೆ. ಸೊ ಸೆಕೆಂಡ್ ಏನಿದೆ, ಇದು ಸ್ಟೂಡೆಂಟ್ ಬೆನಿಫಿಟ್ ಕಾರ್ಡ್ ಬೇಕು ಜನರೇಟ್ ಆಗ್ಬೇಕು ಅಂದ್ರೆ ಅದನ್ನ ನಾನು ಇಂಟಿಗ್ರೇಷನ್ ನಡೀತಾ ಇದೆ. ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಾರ್ಡ್ ಹೋಲ್ಡರ್ಸ್ ಯಾರಿದ್ದಾರೆ ಸ್ಟೂಡೆಂಟ್, ಅವರು ಇಲ್ಲಿ ಆಕ್ಸೆಸ್ ಮಾಡಬಹುದು. ಇಲ್ಲಿ ನೋಡಿ, ಅವ್ರಿಗೆ ಸರ್ಟಿಫಿಕೇಟ್ ನಾವು ಶೇರ್ ಮಾಡಿದೀವಿ, ಅಲ್ಲಿ ಅದರಲ್ಲಿ ಕಾರ್ಡ್ ಇರುತ್ತೆ. ಸೊ ಪಾಸ್ವರ್ಡ್ ನನಗೆ ಕೇಳಿ ನಾನು ಪಾಸ್ವರ್ಡ್ ಕೊಡ್ತೀನಿ, ಲಾಗಿನ್ ಮಾಡಿ ಡೈರೆಕ್ಟ್ ಅವ್ರದ್ದು ಐ ಥಿಂಕ್ ನಾನು ಒಂದ್ಸರಿ ಟ್ರೈ ಮಾಡ್ತೀನಿ.
ಲೈವ್ ಆಗಿ ನಿಮಗೆ ಇನ್ನೊಂದು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಾನು ಯಾವ ತರ ಇದನ್ನ ಅಪ್ಲೈ ಮಾಡೋದಂತ ನಾನು ಶೋಕೇಸ್ ಮಾಡ್ತೀನಿ. ಓಕೆ, ಅಂದ್ರೆ ಸ್ಟೂಡೆಂಟ್ ಡೈರೆಕ್ಟ್ ಆಗಿ ಅವ್ರದ್ದು ಕಾರ್ಡ್ ಬಂದ ತಕ್ಷಣ ಆ ಕಾರ್ಡ್ ಆಕ್ಟಿವೇಟ್ ಆಗೋದಕ್ಕೆ ಮಿನಿಮಮ್ 20 to 25 days ಬೇಕು. ಕಾರ್ಡ್ ಆಕ್ಟಿವೇಟ್ ಆಗ್ಬೇಕಂದ್ರೆ ಕಾರ್ಡ್ ಇನ್ಸ್ಟೆಂಟ್ ಆಗಿ ಜನರೇಟ್ ಆಗುತ್ತೆ, ಬಟ್ ಅದು ಆಕ್ಟಿವೇಟ್ ಆಗೋದಕ್ಕೆ 25-30 days ಬೇಕಾಗುತ್ತೆ. ಆಕ್ಟಿವೇಟ್ ಆದ ನಂತರ ಇನ್ಸ್ಟೆಂಟ್ ಆಗಿ ಅವ್ರದ್ದು ಹೆಲ್ತ್ ಮೆಡಿಕಲ್ ಕ್ಲೇಮ್ಸ್ ಆಗಿರ್ಬೋದು, ಜೊತೆಗೆ ಸ್ಕಾಲರ್ಶಿಪ್ಸ್ ಅದೆಲ್ಲ ಡೈರೆಕ್ಟ್ ಆಗಿ ಸ್ಟೂಡೆಂಟೇ ಅಪ್ಲೈ ಮಾಡ್ಕೊಳ್ಳೋ ತರ ಫೀಚರ್ಸ್ ಇರುತ್ತೆ. ಓಕೆ, ಸೊ ಜೊತೆಗೆ BNY ಕೂಡ ಸೇಮ್, ಯಾರ್ಯಾರಿಗೆ BNY ಕಾರ್ಡ್ಸ್ ಇದೆ ಅವ್ರದ್ದು ಸೇಮ್ ಇದೆಲ್ಲ ಡೀಟೇಲ್ಸ್ ಲಾಗಿನ್ ಐಡಿ ಕ್ರೆಡೆನ್ಶಿಯಲ್ಸ್ ಎಂಟ್ರಿ ಮಾಡ್ಕೊಂಡು ಅವರೇ ಓನ್ ಆಗಿ ಅವ್ರದ್ದು ಪ್ರೊಫೈಲ್ ನ ಆಕ್ಸೆಸ್ ಮಾಡಬಹುದು. ಇದು ವೆರಿ ಸಿಂಪಲ್. ಓಕೆ, ಐ ಥಿಂಕ್ ಇದು ಕ್ಲಿಯರಿಟಿ ಇದೆ. ನಾನು ನೆಕ್ಸ್ಟ್ ಪ್ರಾಡಕ್ಟ್ ಟ್ರೈನಿಂಗ್ ಸೆಷನ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ. ಓಕೆ, ಡ್ಯೂ ಟು ಟೈಮ್ ಲಿಮಿಟೇಷನ್ಸ್ ನಾನು ಇವತ್ತು ತುಂಬಾ ಜಾಸ್ತಿ ಬ್ರೀಫಿಂಗ್ ಮಾಡೋದಿಲ್ಲ, ವೆರಿ ಲಿಮಿಟೆಡ್ ಟೈಮ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇವಾಗ ನಾವು SVY ಬಗ್ಗೆ ಗೊತ್ತಾಯ್ತು, ನಮ್ದು ಕ್ಲಾಸಸ್ ಬಗ್ಗೆ ಗೊತ್ತಿದೆ ಆಲ್ರೆಡಿ ನಿಮ್ಗೆ. ಸೊ ಮೂರನೇದು BNY ಆಕ್ಸೆಸ್. ಇವಾಗ ನಾನು ಇದು ಯಾವ ರೀತಿ ನಾವು ಪ್ರಾಡಕ್ಟ್ ನ ನೆಕ್ಸ್ಟ್ ಪ್ಲಾನ್ ಮಾಡಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಮಾರ್ಕೆಟ್ ಗೆ ಅಫಿಷಿಯಲ್ ಆಗಿ ಜೂನ್ ಇಂದ ಅಂತ ಹೇಳಿದ್ರೆ, ನನ್ಗೆ ಎಕ್ಸ್ಪೆಕ್ಟೇಷನ್ ಇದೆ ಕರ್ನಾಟಕ ಟೋಟಲ್ ಆಲ್ಮೋಸ್ಟ್ 30,000 ಸ್ಟೂಡೆಂಟ್ಸ್ ನಾವು ಆನ್ಬೋರ್ಡ್ ಮಾಡ್ತಾ ಇದೀವಿ. ಅಂದ್ರೆ ಡಿಸ್ಟಿಕ್ ಗೆ ಮಿನಿಮಮ್ 1000 ಸ್ಟೂಡೆಂಟ್ಸ್. ಸೊ ಅದು ಯಾವ ತರ ಮಾಡ್ತೀವಿ ಅನ್ನೋದನ್ನ ನಾವ್ ಇವಾಗ ಅರ್ಥ ಮಾಡ್ಕೊಳ್ಳೋದಾದ್ರೆ, ಜಸ್ಟ್ ಅ ಮಿನಿಟ್. ಮಾಡ್ತಾ ಇದೀವಿ. ಸೊ ಕ್ಯಾಂಪೇನ್ ಯಾವ ತರ ಇರುತ್ತೆ ಅಂದ್ರೆ, ಸೊ ಸ್ಕ್ರೀನ್ ವಿಸಿಬಲ್ ಇದೆ ಎಲ್ಲರಿಗೂ? ಯಾರಾದ್ರೂ ಕನ್ಫರ್ಮ್ ಮಾಡ್ಬೋದಾ? ಸ್ಕ್ರೀನ್ ವಿಸಿಬಲ್ ಇದೆನಾ? ಓಕೆ, ಇದು ಸ್ಟೂಡೆಂಟ್ ಬಿಗ್ಗೆಸ್ಟ್ ಗಿವ್ ಅವೇ ಪ್ರೋಗ್ರಾಮ್ ಅಂತ ಹೇಳಿ ಲಾಂಚ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದ್ರಲ್ಲಿ ಏನ್ ಇರುತ್ತೆ ಬೆನಿಫಿಟ್ ಅಂತ ಹೇಳಿದ್ರೆ, 499 rupeesಗೆ ಸ್ಟೂಡೆಂಟ್ 1 month ಟ್ರಯಲ್ ಕ್ಲಾಸ್ ಇರುತ್ತೆ. ಓಕೆ, ಸೊ ಜೊತೆಗೆ ಏನು ಕಾಣಿಸ್ತಾ ಇಲ್ಲ. ವೇಟ್, ಸ್ಕ್ರೀನ್ ವಿಸಿಬಲ್ ಇದೆನಾ? ಎಸ್ ಸರ್. ಓಕೆ, ಫೈನ್, ಪರ್ಫೆಕ್ಟ್. ಇದು ಆಕ್ಚುಲಿ ನಾವು ಒಂದು ಸ್ಟೂಡೆಂಟ್ಗೆ ಲೈಕ್ ಅಪ್ಸ್ಕಿಲ್ ಇಂದ ಒಂದು ಬೆನಿಫಿಟ್ ಕಾರ್ಡ್ ನ ಇಶ್ಯೂ ಮಾಡ್ತೀವಿ. ಓಕೆ, ಸೊ ಅದರಲ್ಲಿ ನರ್ಸರಿ ಟು PUC ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಬಹುದು. ಡಿಸ್ಟಿಕ್ ಗೆ 1000 ಸ್ಟೂಡೆಂಟ್ಸ್ ಅಂತ ನಾನು ಮಿನಿಮಮ್ ಇಟ್ಕೊಂಡಿದ್ದೀನಿ, ಬಟ್ ಅದು ಇನ್ನ ಜಾಸ್ತಿ ಆಗುತ್ತೆ ಇನಿಷಿಯಲ್ ಪೇಸ್ ಅಲ್ಲಿ. ಓಕೆ, ಅಂದ್ರೆ ಸೀಸನ್ 1 ಅಂತ. ಸೊ ಇದ್ರಲ್ಲಿ ಈ ಕಾರ್ಡ್ ನ ಪರ್ಚೇಸ್ ಮಾಡುವಂತ ಸ್ಟೂಡೆಂಟ್ ಗೆ ಏನೇನ್ ಬೆನಿಫಿಟ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಬೆನಿಫಿಟ್ ಬಂದು ಈ ಕಾರ್ಡ್ ಪ್ರೈಸ್ 499 rupees. ಓಕೆ, ಸೊ ನರ್ಸರಿಯಿಂದ PUC ವರೆಗೂ ಎನಿ ಸ್ಟೂಡೆಂಟ್, ಸ್ಟೇಟ್ ಬೋರ್ಡ್ ಮತ್ತೆ CBSE ಕ್ಲಾಸ್ ನರ್ಸರಿ ಟು PUC ಯಾರು ಬೇಕಾದ್ರೂ ಈ ಕಾರ್ಡ್ ನ ಪರ್ಚೇಸ್ ಮಾಡಬಹುದು. ಸೊ ಈ ಕಾರ್ಡ್ ಪರ್ಚೇಸ್ ಮಾಡಿದಂತ ಸ್ಟೂಡೆಂಟ್ ಗೆ 1 month ಫ್ರೀ ಟ್ರಯಲ್ ಕ್ಲಾಸ್ ಇರುತ್ತೆ ನಮ್ದು ಆಪ್ದು. ಜೊತೆಗೆ ಅವರಿಗೆ 1 month ಟ್ರಯಲ್ ಕ್ಲಾಸ್ ನ ತಕೊಂಡ ನಂತರ ಅವ್ರು 1 year ಗೆ ಸಬ್ಸ್ಕ್ರಿಪ್ಷನ್ ಹೋಗ್ತೀನಿ ಅಂದ್ರೆ ನಮ್ ಕೋರ್ಸ್ ಫೀಸ್ ಮೇಲೆ 50% ಡಿಸ್ಕೌಂಟ್ ಸಿಗುತ್ತೆ. ಸೊ ಅಂದ್ರೆ ಇದರಲ್ಲಿ ಡಿಸ್ಕೌಂಟ್ ಕೂಪನ್ ಕೂಡ ಮೆನ್ಷನ್ ಮಾಡಿರ್ತೀವಿ. ಮೂರನೇದು, ಅವ್ರಿಗೆ ನಾವೊಂದು ಲಕ್ಕಿ ಡ್ರಾ ಗಿವ್ ಅವೇ ಅಂತ ಹೇಳಿ ಇಟ್ಟಿರ್ತೀವಿ. ಸೊ ಅದರಲ್ಲಿ ಲ್ಯಾಪ್ಟಾಪ್, ಸ್ಮಾರ್ಟ್ ಫೋನ್ಸ್, ಬೈಸಿಕಲ್, ಸ್ಮಾರ್ಟ್ ವಾಚಸ್, ಓಕೆ, ಬ್ಲೂಟೂತ್ ಹೆಡ್ಫೋನ್ಸ್, ಸ್ಟಡಿ ಕಿಟ್ಸ್, ಸ್ಟಡಿ ಟೇಬಲ್. ಸೊ ಈ ತರದ ಮಲ್ಟಿಪಲ್ ಪ್ರಾಡಕ್ಟ್ಸ್, ಆಲ್ಮೋಸ್ಟ್ 40-50 ಪ್ರಾಡಕ್ಟ್ ನಾನು ಲಿಸ್ಟ್ ಮಾಡಿದ್ದೀನಿ. ಅದು ಪ್ರಾಡಕ್ಟ್ಸ್ ನ ನಾವು ಸ್ಟೂಡೆಂಟ್ ಗೆ ಇಶ್ಯೂ ಮಾಡ್ತೀವಿ. ಜೊತೆಗೆ ಈ ಕಾರ್ಡ್ ಪರ್ಚೇಸ್ ಈಗ ಸಪೋಸ್ ಯಾರಿಗೆ ಬಂದಿಲ್ಲ, ಗಿವ್ ಅವೇ ಪ್ರೋಗ್ರಾಮ್ ಅಲ್ಲಿ ಯಾರಿಗೂ ಸಿಕ್ಕಿಲ್ಲ ಇದು ಅನ್ನೋರ್ಗೆ, ಈ ಕಾರ್ಡ್ ಪರ್ಚೇಸ್ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಅಪ್ಸ್ಕಿಲ್ ಬ್ರಾಂಡೆಡ್ ಸ್ಕೂಲ್ ಬ್ಯಾಗ್ ಕಾಂಪ್ಲಿಮೆಂಟರಿ ಆಗಿ ಸಿಗತ್ತೆ. ಓಕೆ, ಸಪೋಸ್ ಅವ್ರಿಗೆ ಏನಾದ್ರು ಲ್ಯಾಪ್ಟಾಪ್, ಸ್ಮಾರ್ಟ್ ಫೋನ್ ಏನಾದ್ರು ಸಿಕ್ಕಿಲ್ಲ ಅಂದ್ರೂ 100% ಅವ್ರಿಗೆ ಬ್ಯಾಗ್ ಅಂತೂ ಮಸ್ಟ್ ಅಂಡ್ ಶುಡ್ ಸಿಕ್ಕೇ ಸಿಗುತ್ತೆ. ಕ್ಲಿಯರ್? ಎಸ್, ಇದು ನಮ್ಗೆ ಇನಿಷಿಯಲ್ ಪೇಸ್ ಅಲ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಮಿನಿಮಮ್ 30 ಸ್ಟೂಡೆಂಟ್ಸ್ ಆನ್ ಬೋರ್ಡಿಂಗ್ ಇದರಿಂದ. ಜೊತೆ ಕನ್ವರ್ಷನ್ ಕೂಡ ಇರುತ್ತೆ ನಮ್ಗೆ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಗೆ ಟ್ರಯಲ್ ಕ್ಲಾಸ್ ಅಟೆಂಡ್ ಮಾಡೋದ್ರಲ್ಲಿ. ಮತ್ತೆ ಅವರಿಗೆ ನಾವು ನೆಕ್ಸ್ಟ್ ಇವೆಂಟ್ಸ್ ಆರ್ಗನೈಸ್ ಮಾಡ್ತೀವಿ. ಸೊ ಇವೆಂಟ್ಸ್ ಅಲ್ಲಿ ಕೂಡ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಜೊತೆಗೆ ಇದೇನು ಬೆನಿಫಿಟ್ ಪ್ರೋಗ್ರಾಮ್ ನಾವು ಗಿವ್ ಅವೇ ಪ್ರೋಗ್ರಾಮ್ ಇದೆ. ಸೊ ಗಿವ್ ಅವೇ ಪ್ರೋಗ್ರಾಮ್ ಅಲ್ಲಿ ಡೆಫಿನೆಟ್ಲಿ ಅವ್ರಿಗೆ ಒಂದು ಫಸ್ಟ್ ಇಂಪ್ರೆಷನ್ ಅಲ್ಲಿ
ಈವನ್ ಗಿಫ್ಟ್ಸ್ ಆಗಿರ್ಬೋದು, ಬೆನಿಫಿಟ್ಸ್ ಎಲ್ಲಾನು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆ, ಸೊ ಇದು ಫೈನ್ಸ್ ಐ ಥಿಂಕ್ ಪ್ರಿಂಟ್ ಆದ ತಕ್ಷಣ ನಾನು ಇದನ್ನ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು 499 ರುಪೀಸ್ ಕಾರ್ಡ್ಸ್ ಏನಿದೆ, ಸೊ ಇದು ಫ್ರೀಲಾನ್ಸರ್ಸ್ ನ ನಾವು ಯಾವ ತರ ಅವ್ರಿಗೆ ಇನ್ಸೆಂಟಿವ್, ಅವ್ರಿಗೆ ಕಾರ್ಡ್ಸ್ ಡಿಸ್ಟ್ರಿಬ್ಯೂಷನ್ ಮೇಲೆ ಅವ್ರಿಗೆ ಯಾವ ತರ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅದೆಲ್ಲ ನಾನು ಪ್ಲಾನರ್ ಅಲ್ಲಿ ಹೇಳ್ತೀನಿ. ಇದು ಫಸ್ಟ್ ಫೇಸ್ ಲಾಂಚಿಂಗ್. ಓಕೆ, ಸೊ ಇದು ಫಸ್ಟ್ ಪ್ರೋಗ್ರಾಮ್ 499 ರುಪೀಸ್ಗೆ ಅವ್ರಿಗೆ 1 ಮಂತ್ ಟ್ರಯಲ್ ಕ್ಲಾಸ್, 50% ಆನ್ಯುವಲ್ ಸಬ್ಸ್ಕ್ರಿಪ್ಷನ್, ಜೊತೆಗೆ ಲಕ್ಕಿ ಡ್ರಾ, ಗಿವ್ ಅವೇ ಪ್ರೋಗ್ರಾಮ್, ಜೊತೆಗೆ ಪಾರ್ಟಿಸಿಪೇಟ್ ಮಾಡಿದಂತ ಪ್ರತಿಯೊಂದು ಸ್ಟೂಡೆಂಟ್ಗೂ ಕೂಡ ಬ್ರಾಂಡೆಡ್ ಅಪ್ಸ್ಕಿಲ್ ಸ್ಕೂಲ್ ಬ್ಯಾಗ್ ಸಿಗುತ್ತೆ. ಓಕೆ, ಸ್ಕೂಲ್ ಬ್ಯಾಗ್ ಅಂದ್ರೆ ನರ್ಸರಿ ಟು ಅಂದ್ರೆ ನರ್ಸರಿ ಟು 5th ಸ್ಟ್ಯಾಂಡರ್ಡ್ ಬ್ಯಾಗ್ಸ್ ಇರುತ್ತೆ, ಮತ್ತೆ ಕ್ಲಾಸ್ 6 to 10th ಸ್ಟ್ಯಾಂಡರ್ಡ್ ಬ್ಯಾಗ್ಸ್, ಮತ್ತೆ PU ಕಾಲೇಜರಿಗೆ ಕಾಲೇಜ್ ಬ್ಯಾಗ್ಸ್. ಸೊ ಈ ತರ ಸೊ ಪಾರ್ಟಿಸಿಪೇಟ್ ಮಾಡದ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಗ್ಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಸೊ ಜೊತೆಗೆ ಅಡಿಷನಲ್ ಆಗಿ ಗಿವ್ ಅವೇ ಇರುತ್ತೆ. ಐ ಥಿಂಕ್ 112 ಸ್ಟೂಡೆಂಟ್ಸ್ ಗೆ ನಾವು ಗಿವ್ ಅವೇ ಪ್ರೋಗ್ರಾಮ್ ನ ಲಾಂಚ್ ಮಾಡ್ತಾ ಇದ್ದೀನಿ. ಓಕೆ, ಐ ಥಿಂಕ್ ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ಎಲ್ಲರಿಗೂ. ಓಕೆ, ಸೊ ಜೊತೆಗೆ ಈ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮೇಲೆ ನಿಮ್ ರೆಫರೆನ್ಸ್ ಅಂದ್ರೆ ಈಗ ರೆಫರ್ ಮಾಡೋರಿಗೆ 1 ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮೇಲೆ 100 ರುಪೀಸ್ ಸಿಗುತ್ತೆ. ಓಕೆ, ಸೊ ಆ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ ಸೊ ನೀವು ನೆಕ್ಸ್ಟ್ ಸಪೋಸ್ ಅವರು ಈಗ ಸಪೋಸ್ ಎಕ್ಸಾಂಪಲ್ ಇವಾಗ ಮೇಘ ಇದ್ದಾರೆ. ಸೊ ಒಂದು ಅವ್ರದ್ದು ಸರ್ಕಲ್ ಅಲ್ಲಿ 10 ಕಾರ್ಡ್ಸ್, 50 ಕಾರ್ಡ್, 100 ಕಾರ್ಡ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ ಅವ್ರಿಗೆ ಪರ್ ಕಾರ್ಡ್ ಅವ್ರಿಗೆ ಕ್ಯಾಶ್ ಬ್ಯಾಕ್ ಸಾರಿ ಇನ್ಸೆಂಟಿವ್ ಅಂತ 100 ರುಪೀಸ್ ಪರ್ ಕಾರ್ಡ್ ಸಿಗುತ್ತೆ. ಜೊತೆಗೆ ಅವರಿಗೆ ಅಡಿಷನಲ್ ಆಗಿ ಸ್ಟೂಡೆಂಟ್ ಸಪೋಸ್ 100 ಕಾರ್ಡ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅಂದ್ರೆ ಅವ್ರಿಗೆ ಕಾಂಪ್ಲಿಮೆಂಟರಿ ಬ್ಯಾಗ್ಸ್ ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ, ಪ್ಲಸ್ ಅವರಿಗೆ ಗಿವ್ ಅವೇ ಸಿಕ್ಕರೆ ಗಿವ್ ಅವೇನು ಸಿಗುತ್ತೆ ಸ್ಟೂಡೆಂಟ್ ಗೆ. ಸೊ ಜೊತೆಗೆ ಅವರಿಗೆ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಬೇಕು. 1 ಮಂತ್ ಸ್ಟೂಡೆಂಟ್ ಕ್ಲಾಸಸ್ ಕೇಳ್ತಾರೆ. ಸೊ ಕ್ಲಾಸಸ್ ಕೇಳಿದ ನಂತರ ಅವ್ರಿಗೆ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಬೇಕು ಅಂದ್ರೆ ಈಗ ಸಪೋಸ್ ಮೇಘನಾ ಕಡೆಯಿಂದಾನೇ 100 ಸ್ಟೂಡೆಂಟ್ ಅಲ್ಲಿ ಒಂದು 30 ಜನ ಸಪೋಸ್ ಒಂದು 30ರಿಂದ 50 ಜನ ನನಗೆ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಗೆ ಹೋಗ್ತೀನಿ ಅಂದ್ರೆ ಸೊ ಬಟ್ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಅವರಿಗೆ ಪರ್ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಮೇಲೆ ಅವರಿಗೆ 1000 ರುಪೀಸ್ ಇನ್ಸೆಂಟಿವ್ ಸಿಗುತ್ತೆ ಪರ್ ಚೈಲ್ಡ್. ಓಕೆ, ಪರ್ ಚೈಲ್ಡ್ ಆನ್ಬೋರ್ಡಿಂಗ್ ಮೇಲೆ. ಸಪೋಸ್ ಅದರಲ್ಲಿ ಯಾವ ತರ ಡಿಸೈನ್ ಮಾಡಿದೀವಿ ಅಂದ್ರೆ 1 ಟೈಮ್ ಪೇಮೆಂಟ್ ಹೋಗ್ತಾರೆ ಅಂದ್ರೆ ಸೊ ಅವರಿಗೆ 4000 ರುಪೀಸ್ಗೆ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಅಂದ್ರೆ 8000 ರುಪೀಸ್ ಕೋರ್ಸ್ ಪ್ರೈಸ್, 4000 ರುಪೀಸ್ ಅಂದ್ರೆ 50% ಇವ್ರು ಆಲ್ರೆಡಿ ಕೂಪನ್ ಇರೋದ್ರಿಂದ ಅವರಿಗೆ 50% ಡಿಸ್ಕೌಂಟ್ ಆಗಿ 4000 ರುಪೀಸ್ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಜೊತೆಗೆ ಅಡಿಷನಲ್ ಕಾಂಪ್ಲಿಮೆಂಟರಿ ಬೆನಿಫಿಟ್ ಕಾರ್ಡ್ ಕೂಡ ಸಿಗುತ್ತೆ 1 ಟೈಮ್ ಪೇಮೆಂಟ್ ಹೋದ್ರೆ. ಇಲ್ಲ ನಾನು EMI ಗೆ ಹೋಗ್ತೀನಿ ಅಂದ್ರೆ ತಿಂಗಳ 1000 ರೂಪಾಯಿ ಕಟ್ಟಿ 4 ತಿಂಗಳಲ್ಲಿ ಅವರು EMI ನ ಕೂಡ ಮಾಡ್ಕೋಬಹುದು. ಅವಾಗ ಯಾವ ರೀತಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಇನ್ಸೆಂಟಿವ್ ಸಿಗುತ್ತೆ ಅಂದ್ರೆ 1 ಟೈಮ್ ಪೇಮೆಂಟ್ ಮಾಡಿದ್ರೆ ಡೈರೆಕ್ಟ್ 1000 ರುಪೀಸ್ ಇನ್ಸೆಂಟಿವ್ ಸಿಗುತ್ತೆ ಫ್ರೀಲಾನ್ಸರ್ಗೆ. ಸೊ ಸೆಕೆಂಡ್ ಅವ್ರು EMI ಆಪ್ಷನ್ಗೆ ಹೋಗ್ತೀವಿ ಸ್ಟೂಡೆಂಟ್ ಅಂತ ಹೇಳಿದ್ರೆ ಮಂತ್ಲಿ 1000 ರುಪೀಸ್ ಪೇ ಮಾಡ್ಕೊಂಡು 4 ತಿಂಗಳು 1000 ರುಪೀಸ್ ಪೇ ಮಾಡಿದಾಗ ಫಸ್ಟ್ ಪೇಮೆಂಟ್ ಅಲ್ಲಿ 1000 ರುಪೀಸ್ ಅಲ್ಲಿ 250 ರುಪೀಸ್ ಇನ್ಸೆಂಟಿವ್ ಸಿಗುತ್ತೆ ಫ್ರೀಲಾನ್ಸರ್ಗೆ. ಅದೇ ರೀತಿ 4 ತಿಂಗಳು 250 ಮಂತ್ಲಿ ಬೇಸ್ಡ್ ಆನ್ ದ ಕಲೆಕ್ಷನ್ ಅವ್ರಿಗೆ ಇನ್ಸೆಂಟಿವ್ ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಅದಾದ ನಂತರ ಬೆನಿಫಿಟ್ ಕಾರ್ಡ್ ಬಂದು 5th ಮಂತ್ ಅವರು 499 ರುಪೀಸ್ ಪೇ ಮಾಡಿ ಅವರು ಬೆನಿಫಿಟ್ ಕಾರ್ಡ್ ನ ತಗೋಬೇಕು. ಓಕೆ, ಅಲ್ಲಿಗೆ EMI ಹೋಗೋರಿಗೆ 4500 ರುಪೀಸ್ಗೆ ಸಿಗುತ್ತೆ. 1 ಟೈಮ್ ಪೇಮೆಂಟ್ ಮಾಡೋರಿಗೆ 4000 ರುಪೀಸ್ಗೆ ಸಿಗುತ್ತೆ. ಕ್ಲಿಯರ್? ಐ ಥಿಂಕ್ ಹೋಪ್ಫುಲಿ ಎಲ್ಲರಿಗೂ ಕ್ಲಿಯರ್ ಸಿಕ್ಕಿದೆ. ಥಮ್ಸ್ ಅಪ್ ಮಾಡ್ಬೋದಾ? ಓಕೆ, ಸೊ ಇದು ಆಕ್ಚುಯಲ್ ಪ್ಲಾನ್. ಸೊ ನೆಕ್ಸ್ಟ್ ಪ್ಲಾನ್ ಬಂದು ನಮ್ದು ವೆರಿ ಬಿಗ್ಗೆಸ್ಟ್ ಪ್ರೋಗ್ರಾಮ್, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡ್ತಾ ಇರೋದು ಅಪ್ಸ್ಕಿಲ್ ಕನೆಕ್ಟ್ ಹೋಮ್ ಟ್ಯೂಷನ್ ಅಂತ ಹೇಳಿದ್ದು. ಓಕೆ, ಸೊ ಹೋಮ್ ಟ್ಯೂಷನ್ ಪ್ರೋಗ್ರಾಮ್ ಬಗ್ಗೆ ನಾನು ಐ ಥಿಂಕ್ ನಾಳೆ ನಿಮ್ಗೆ ಡೀಟೇಲಿಂಗ್ ಕೊಡ್ತೀನಿ. ಓಕೆ, ಡೀಟೇಲಿಂಗ್ ಬಂದು ನಿಮ್ಗೆ ಇದು ಹೋಮ್ ಟ್ಯೂಷನ್ ಹೇಗ್ ವರ್ಕ್ ಆಗುತ್ತೆ. ನಾವು ಇನಿಷಿಯಲಿ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಒಂದು 7 ಸಿಟೀಸ್ ನ ಫೈನಲೈಸ್ ಮಾಡಿದೀನಿ. ಜೊತೆಗೆ ನೆಕ್ಸ್ಟ್ ಅದು ಪ್ಯಾನ್ ಇಂಡಿಯಾಗೂ ಲಾಂಚ್ ಮಾಡ್ತಾ ಇದೀವಿ. ಇದು ನಾನು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅಪ್ಸ್ಕಿಲ್ ಕನೆಕ್ಟ್ ಹೋಮ್ ಟ್ಯೂಷನ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿ ಇನ್ಸೆಂಟಿವ್ಸ್, ಕ್ಯಾಶ್ ಬೇಕು ಯಾವ ತರ ಇರುತ್ತೆ, ಸ್ಟೂಡೆಂಟ್ ಗೆ ಅಡ್ಮಿಷನ್ ಎನ್ರೋಲ್ಮೆಂಟ್ ಅನ್ನೋದ್ರ ಬಗ್ಗೆ. ಸೊ ವೆರಿ ಯುನೀಕ್ ಪ್ರೋಗ್ರಾಮ್, ಫಸ್ಟ್ ಟೈಮ್ ಹೋಮ್ ಟ್ಯೂಷನ್ ಪ್ರೋಗ್ರಾಮ್ ಲಾಂಚ್ ಮಾಡ್ತಾ ಇದೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ
ಎಕ್ಸಾಂಪಲ್, ಈಗ ಸ್ಟೂಡೆಂಟ್ಗೆ ನಾವು ಮನೇಲಿ ಯೂಶಲಿ ಇವಾಗ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರೆ. ಈಗ ಬ್ಯಾಂಗ್ಳೂರ್ ಅಂತ IT ಸಿಟೀಸ್, ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ, ಅಥವಾ ಟೈರ್ 2 ಟೈರ್ 3 ಸಿಟೀಸ್ ಅಲ್ಲಿ, ಈಗ ಸಪೋಸ್ ಮಕ್ಕಳಿಗೆ ನಾವು ಎಲ್ಲಾದ್ರೂ ಟ್ಯೂಷನ್ ಕಳಿಸ್ಬೇಕಂದ್ರೆ ನಿಯರ್ ಬೈ ಟ್ಯೂಷನ್ಸ್ ಇರೋದಿಲ್ಲ. ಸೊ ಅಥವಾ ಕ್ವಾಲಿಟಿ ಟ್ಯೂಷನ್ಸ್ ಇರೋದಿಲ್ಲ. ಸೊ ಮಕ್ಕಳಿಗೆ ಕೇರ್ ಮಾಡ್ಬೇಕು, ಈ ತರದ ಪೇರೆಂಟ್ಸ್ ಇರ್ತಾರೆ. ಸೊ ಆ ಕಮ್ಯುನಿಟಿದವ್ರಿಗೆ ನಾವು ಅವ್ರದ್ದು ಮನೆಗೇನೆ ನಮ್ದು ಟ್ಯೂಟರ್ ಹೋಗಿ ಹೇಳಿ ಕೊಡ್ತಾರೆ. ಸಪೋಸ್ ಎಕ್ಸಾಂಪಲ್, ಈವ್ನಿಂಗ್ 6 to 8 o'clock ನಮ್ಮ ಟ್ಯೂಟರ್ ಏನ್ ಅಸೋಸಿಯೇಟೆಡ್ ಟೀಚರ್ಸ್ ಇರ್ತಾರೆ ಅವ್ರದ್ದು ಸ್ಟೂಡೆಂಟ್ ಮನೆಗೆ ಹೋಗಿ ಹೇಳಿಕೊಟ್ಟಿ ಅಂದ್ರೆ 1 ವರ್ಷದ ಪ್ಯಾಕೇಜ್ ನ ಕೂಡ ಚಾರ್ಜ್ ಮಾಡ್ತೀವಿ, ಮತ್ತೆ EMI ದಲ್ಲಿ ಕೂಡ ತಗೊಂತೀವಿ. ಈ ತರ ಸ್ಟೂಡೆಂಟ್ ಗೆ ನಾವು ಹೋಮ್ ಟ್ಯೂಷನ್ ಹೇಳಿಕೊಡ್ತೀವಿ. ಕ್ಲಿಯರ್? ಅದಾದ ನಂತರ ಲರ್ನಿಂಗ್ ಸೆಂಟರ್ಸ್ ಬರುತ್ತೆ. ಅದು ನೆಕ್ಸ್ಟ್ ಫೇಸ್. ನೆಕ್ಸ್ಟ್ ಐ ಥಿಂಕ್ ದೀಸ್ 2 ಪ್ರೋಗ್ರಾಮ್ಸ್ ನಾವು ಲರ್ನಿಂಗ್ ಸೆಂಟರ್ಸ್ ನ ಪ್ಲಾನ್ ಮಾಡ್ತಿದೀವಿ ನೆಕ್ಸ್ಟ್. ಓಕೆ, ಇದು ಸದ್ಯಕ್ಕೆ ಒಂದು ಸ್ಮಾಲ್ ಇಂಟ್ರೋ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಫರ್ದರ್ ಏನಿದೆ ಅದು ನಾನು ಇನ್ನ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದೆ. ಐ ಥಿಂಕ್ ನೀವು ಒಂದ್ಸರಿ ಆಪ್ ನ ಎಕ್ಸ್ಪ್ಲೋರ್ ಮಾಡಿ. ಸೊ ನಾನು ಡೆಡಿಕೇಟೆಡ್ ಟ್ರೈನಿಂಗ್ ಸೆಷನ್ ನ ತಕೊಂತೀನಿ ಆ ಟೈಮ್. ಇದ್ರ ಮತ್ತೆ ಅಪ್ಸ್ಕಿಲ್ ಸ್ಮಾರ್ಟ್ ಸೊಲ್ಯೂಷನ್ ಫಾರ್ ಸ್ಕೂಲ್ ಕಾಲೇಜ್ ಆಫೀಸಸ್ ಅಂತ ಇದೆ. ಆಲ್ಮೋಸ್ಟ್ 32 to 35 ಪ್ರಾಡಕ್ಟ್ಸ್ ನ ನಾನು ಲಾಂಚ್ ಮಾಡಿದೀವಿ. ಇಷ್ಟು ಪ್ರಾಡಕ್ಟ್ಸ್ ಕೂಡ ನಮ್ಮಲ್ಲಿ ಸಿಗತ್ತೆ. ಓಕೆ, ಎಸ್, ಐ ಥಿಂಕ್ ಸೊ ಇವತ್ತಿನ ಬೇಸಿಕ್ ಮೀಟಿಂಗ್ ಬಂದು SUI ಕಾರ್ಡ್ಸ್, ಸಾರಿ ನಮ್ದು ಗಿವ್ ಅವೇ ಕಾರ್ಡ್ಸ್, ನೆಕ್ಸ್ಟ್ ಸ್ಟೂಡೆಂಟ್ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ಮತ್ತೆ EMI ಮಾತಾಡಿದೀವಿ. ಆಮೇಲೆ ಹೋಮ್ ಟ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಓಕೆ, ಸೊ ಇದ್ರ ಜೊತೆಗೆ ನಾನು ಫ್ರೀಲ್ಯಾನ್ಸರ್ ಪ್ರೋಗ್ರಾಮ್ ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಓಕೆ, ಫ್ರೀಲ್ಯಾನ್ಸರ್ಸ್ ಪ್ರೋಗ್ರಾಮ್ ನ ಕೂಡ ಲಾಂಚ್ ಮಾಡ್ತಾ ಇದೀವಿ. ಅದರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಈ ಮೀಟಿಂಗ್ ಅಲ್ಲಿ ನನಗೆ ಡಿಸ್ಕಸ್ ಮಾಡ್ಬೋದು. ಜೊತೆಗೆ ಫಸ್ಟ್ ಇದೇನ್ ಪ್ರೋಗ್ರಾಮ್ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಇದು ಐ ಥಿಂಕ್ ಎಲ್ಲರಿಗೂ ಕ್ಲಿಯರ್ ಇದೆ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ. ಇಟ್ ವಿಲ್ ಗಿವ್ ವೆರಿ ಇಂಪಾರ್ಟೆನ್ಸ್ ಈ ಪ್ರೋಗ್ರಾಮ್ಗೆ. ಓಕೆ, ಈ ಪ್ರೋಗ್ರಾಮ್ ನಿಮ್ಗೆ ತುಂಬಾ ಅಡ್ವಾಂಟೇಜ್ ಸಿಗುತ್ತೆ. ತುಂಬಾ ಈಸಿಯಾಗಿ ಸ್ಟೂಡೆಂಟ್ಸ್ ನ ಆನ್ಬೋರ್ಡ್ ಮಾಡೋದ್ರ ಜೊತೆಗೆ ಲೈಕ್ ಮಾರ್ಕೆಟ್ ಅಲ್ಲಿ ವೆರಿ ಈಸಿಯಾಗಿ ನಾವು ಟ್ಯಾಕಲ್ ಮಾಡ್ಬೋದು. ಓಕೆ, ಇದು ಸ್ಟೂಡೆಂಟ್ ರಿಲೇಟೆಡ್ ಪ್ರಾಡಕ್ಟ್ಸ್. ಇಲ್ಲ, ಇದ್ರ ಜೊತೆಗೆ ನಾವು ಅಡಿಷನಲ್ ಆಗಿ ಕಾಸ್ಮೆಟಿಕ್ಸ್ ಅಂಡ್ ಎಕ್ಸ್ಟೆಂಡ್ ಡಿಜಿಟಲ್ ಸೊಲ್ಯೂಷನ್ಸ್ ಅಂತಾನು ಕೂಡ ಅದು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ಸಪೋಸ್ ಎಜುಕೇಶನ್ ಅಲ್ಲಿ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಡೆಫಿನೆಟ್ಲಿ ಎಜುಕೇಶನ್ ಪ್ಲಾಟ್ಫಾರ್ಮ್ ಬಗ್ಗೆ ಮಾಡಿ. ಇಲ್ಲ ನನಗೆ ಕಾಸ್ಮೆಟಿಕ್ಸ್ ಮತ್ತೆ ನಾನು ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಜೊತೆಗೆ, ಅಂದ್ರೆ ನಮ್ಮಲ್ಲಿ ನಿಮ್ಗೆ ಇನ್ಸಿಯಲ್ ಆಗಿ ಹೇಳ್ಬೇಕಂದ್ರೆ ನಂದು ಪ್ರೋಗ್ರಾಮ್ ಪ್ಲಾನ್ ಸ್ಟಾರ್ಟ್ ಆಗೋದು 499 ಇಂದ ಅಪ್ ಟು 1,20,000 ವರ್ಗುನು ಕೂಡ ನಂದು ಪ್ರೋಗ್ರಾಮ್ಸ್ ಇದೆ. ಓಕೆ, ಸೊ ಇಲ್ಲಿ ಚಿಕ್ಕ ಟಿಕೆಟ್ ಸೈಜ್ ಯಾಕೆ ನಾನು ಲಾಂಚ್ ಮಾಡಿದ್ದೀನಿ ಅಂದ್ರೆ ಇನಿಷಿಯಲ್ ಲೆವೆಲ್ ಅಲ್ಲಿ ನಾವು ಮಾರ್ಕೆಟ್ ನ ಗ್ರಾಬ್ ಮಾಡೋದಕ್ಕೆ. ಅದು ಬಿಟ್ರೆ ನಮ್ದು ಕ್ವಾಲಿಟಿ ವೈಸ್ 100% ನಾವು ಗ್ಲೋಬಲ್ ಲೆವೆಲ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ. ಆಲ್ ಓವರ್ ಇಂಡಿಯಾ ಇವಾಗ ಆಲ್ಮೋಸ್ಟ್ 20 ಸ್ಟೇಟ್ಸ್ ನಾನು ಆಲ್ರೆಡಿ ಲಾಂಚ್ ಮಾಡೋದ್ರ ಬಗ್ಗೆ ಇನಿಷಿಯೇಟಿವ್ ಆಗಿದೆ. ಜೊತೆಗೆ ನೆಕ್ಸ್ಟ್ ವೆರಿ ಸೂನ್, ನೆಕ್ಸ್ಟ್ ಐ ಥಿಂಕ್ 2 to 3 months ಅಲ್ಲಿ ನಾವು ಗ್ಲೋಬಲ್ ಮಾರ್ಕೆಟ್ ಕೂಡ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ಸಪೋಸ್ ಈ ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ಅಪ್ಸ್ಕಿಲ್ ಅಲ್ಲಿ ವರ್ಕ್ ಮಾಡೋರು ಡೆಫಿನೆಟ್ಲಿ ಮಾಡ್ಬೋದು. ಜೊತೆಗೆ ಇನ್ನ ಬಿಗ್ಗರ್ ಟಿಕೆಟ್ ಅಲ್ಲಿ ವರ್ಕ್ ಮಾಡ್ತೀನಿ ಅನ್ನೋರು ನನಗೆ ಪರ್ಸನಲ್ ಆಗಿ ಕನೆಕ್ಟ್ ಆದ್ರೆ ಇಲ್ಲ ಅದಕ್ಕೆ ಸಪರೇಟ್ ಆಗಿ ಟ್ರೈನಿಂಗ್ ತಕೊಂತೀನಿ ಮೀಟಿಂಗ್. ಆ ಟೈಮ್ ಅಲ್ಲಿ ನಾವು ಇವನ್ ಎಕ್ಸ್ಟೆಂಡ್ ಡಿಜಿಟಲ್ ಸೊಲ್ಯೂಷನ್ಸ್ ಏನು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇದೆ ಅದ್ರ ಬಗ್ಗೆನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಹೋಪ್ಫುಲಿ ಇವತ್ತು ಐ ಥಿಂಕ್ ನಂಗೆ ಮಲ್ಟಿಪಲ್ ಟ್ರಾವೆಲಿಂಗ್ ಶೆಡ್ಯೂಲ್ ಆಗಿರೋದ್ರಿಂದ ನಾನು ನೆಕ್ಸ್ಟ್ 2 minutes ಅಲ್ಲಿ ಮೀಟಿಂಗ್ ನ ಎಂಡ್ ಮಾಡ್ತೀನಿ. ಸೊ ಎನಿ ಡೌಟ್ಸ್ ಜಸ್ಟ್ ಡ್ರಾಪ್ ಮಿ ಎ ಮೆಸೇಜ್ ಇನ್ ಚಾಟ್ ಬಾಕ್ಸ್. ಓಕೆ, ಇದು ರೆಕಾರ್ಡೆಡ್ ಸೆಷನ್ ಎನಿಹೌ ಅವೈಲಬಲ್ ಇರುತ್ತೆ. ಸೊ ಇದು ಟೀಮ್ ಶೇರ್ ಮಾಡ್ತಾರೆ ಗೂಗಲ್ ರೆಸ್ಪೆಕ್ಟಿವ್ ಗ್ರೂಪ್ ಅಲ್ಲಿ. ಸೊ ಜೊತೆಗೆ ಹೈರಾರ್ಕಿ ಮತ್ತೆ ಟೋಟಲ್ ಗ್ರೂಪ್ಸ್ ಅಲ್ಲಿ ಇರೋ ಕಾನ್ವರ್ಸೇಷನ್ ಎಲ್ಲಾನು ನೆಕ್ಸ್ಟ್ ಅನದರ್ 1 or 2 days ಅಲ್ಲಿ ನಾನು ಎಲ್ಲ ಕ್ಲೀನ್ ಅಪ್ ಮಾಡಿ ಫ್ರೆಶ್ ಆಗಿ ವಿ ಆರ್ ಸ್ಟಾರ್ಟಿಂಗ್ ವಿತ್ ನ್ಯೂ ಪ್ಲಾನ್. ಓಕೆ, ಐ ಥಿಂಕ್ ಎಲ್ಲರಿಗೂ ಕೂಡ ಕ್ಲಾರಿಟಿಯಿಂದ ಒನ್ಸ್ ಅಗೈನ್ ನಾನು ಒನ್ ಮೋರ್ ಟ್ರೈನಿಂಗ್ ಮೀಟಿಂಗ್ ನ ಪ್ರಾಬಬ್ಲಿ ನಾಳೆ ಆರ್ಗನೈಸ್ ಮಾಡ್ತೀನಿ. ವಿತೌಟ್ ಮಿಸ್ ಅಟೆಂಡ್ ಮಾಡಿ. ಶೆಡ್ಯೂಲ್ ಪ್ಲಾನ್ ನ ನಾನು ಡೀಟೇಲ್ ಆಗಿ ಕಳ್ಸಿರ್ತೀನಿ ಆಲ್ರೆಡಿ ಗ್ರೂಪ್ ಅಲ್ಲಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕ್ವಿಕ್ ಆಗಿ ವಿ ಕ್ಯಾನ್ ಸ್ಟಾರ್ಟ್ ದಿಸ್, ವಿ ಕ್ಯಾನ್ ಎಕ್ಸಿಕ್ಯೂಟ್ ಅಂಡ್ ವಿ ಕ್ಯಾನ್ ವರ್ಕ್ ಔಟ್. ಫೈನ್, ಆಲ್ ರೈಟ್. ಇಫ್ ನೋ ಡೌಟ್ಸ್ ವಿ ಕ್ಯಾನ್ ವೈಂಡ್ ಅಪ್ ದಿಸ್ ಟುಡೇ ಸೆಷನ್.
Thank you so much. Have a nice day. Bye bye. Thank you, sir. Thank you so much. Thank you. Thank you, sir.